ದಾಸೋಹದ ಕಲ್ಪನೆ ಅಲ್ಲಿ ಮಾಡಿದ್ರು. ಇವ್ರು ನೋಡು, ಅನ್ನ, ಅಕ್ಷರ, ಆಶ್ರಯ, ಆರೋಗ್ಯ. ಆಮೇಲೆ ಕುವೆಂಪು ಅವರು ಕೋಟ್ ಮಾಡ್ತಾರೆ ಏನಂತ, ನನಗೆ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ದೊಡ್ಡವರಾಗ್ತಾರೆ, ನನಗೆ ಬಾಲಗಂಗಾಧರ ಸ್ವಾಮೀಜಿಯವರು ಅವರ ಸೇವೆಯ ಮುಂದೆ ಇವ್ರಿಗೆ ಏನಿಲ್ಲ ಅಂತ ಸ್ವತಃ ಕುವೆಂಪು ಅವರು. ದಿವಂಗತ ಮುಖ್ಯಮಂತ್ರಿಗಳು ನಿಜಲಿಂಗಪ್ಪ ಅವರು ರಾಘವೇಂದ್ರ ಸ್ವಾಮೀಜಿಗಳಿಂದ ಸೇವೆ ನೋಡಿ 100 ಎಕರೆ ಭೂಮಿಯನ್ನು ಕೊಡ್ತಾರೆ ಪಕ್ಕದಲ್ಲಿ. ಆದರೆ 100 ಎಕರೆ ಇವತ್ತು ಎಲ್ಲಿದೆ? ಒಂದು ದೊಡ್ಡ ಕ್ವಶನ್. ಯಾರು ಕೂಡ ಇವ್ರು ಮಲ್ಲಿಗೆ ಭೂಮಿ ಹಾಕ್ಬಿಟ್ಟು ಬಾ ಸ್ವಾಮಿ ಅಂತ ಇವ್ರನ್ನ ಕರಲಿಲ್ಲ. ಆಮೇಲೆ ಸ್ವಾಮಿಗಳಿಗೆ ಇದನ್ನ ತರಬೇಕು ಇಲ್ಲ, ನಡ್ಕೊಂಡು ಹೋಗ್ತಿದ್ರು, ಕಾಲೆಲ್ಲ ಸೀಳೋಗಿರೋವು, ಸೂರ್ಯದರ್ಶಿ ಕಾಲೆಲ್ಲ ಸೀಳೋಗಿರೋ. ಅವಾಗೆಲ್ಲ ಕಾರ್ಗೀರ್ ಅಂತದೇನು ಕೊಡ್ಲಿಲ್ವಾ? ಏನಿಲ್ಲ, ನೀವು ಕಾರ್ ತಗೊಂಡ್ಮೇಲೆ ಪೆಟ್ರೋಲ್ ಹಾಕಿ ದುಡ್ಡು ಬೇಕಲ್ವಾ? ಮಲ್ಲಾಡಿಹಳ್ಳಿ ಆಶ್ರಮಕ್ಕೆ ಒಂದು 5 ಕಾರುಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು, ನೋ ಥ್ಯಾಂಕ್ಸ್ ಅಂತ ಬರೀ ಅಂತ. ಫಾರ್ ವಾಟ್ ಅಂತ ಅವರೆಲ್ಲ ಕೇಳಿದ್ರು. ಯಾಕೆ ಸ್ವಾಮೀಜಿ 5 ಕಾರ್ ಬರ್ತಾ ಇದೆಯಲ್ಲ ಯಾಕೆ ಅಂತ. ತಿರುಪೆ ಎತ್ತಕ್ಕೆ ಹೋಗ್ತೀನಿ ನಾನು ಮನೆಗೆ, ಕಾರ್ ತಗೊಂಡು ತಿರುಪೆ ಎತ್ತಕ್ಕೆ ಹೋದ್ರೆ ಕಾಳು ಕೊಡೋರು ಯಾವನಾದ್ರೂ ಕೊಡ್ತಾರ? ಇವ್ರು ಆ ಥರ ಕೂಡಿಟ್ಟ ದವಸ ಧಾನ್ಯಗಳನ್ನೆಲ್ಲ ಇನ್ನೊಬ್ರು ಸ್ವಾಮೀಜಿ ತಗೊಂಡು ಹೋಗ್ಬಿಡ್ತಿದ್ರು. ಯಾರು ಸ್ವಾಮೀಜಿ ಇನ್ನೊಬ್ರು ಸ್ವಾಮೀಜಿ ತಗೊಂಡು ಬೇರೆ ಮಾಡಿದಾರೆ ತಗೊಂಡು ಹೋಗ್ಬಿಡಾರಂತೆ. ರಾಜ್ಕುಮಾರ್ ನಾವು ತಗೊಳ್ಳೇಬಹುದು, ನಟ ಸಾರ್ವಭೌಮರು, ಮತ್ತೆ ಅವರಷ್ಟೇ ದೊಡ್ಡ ಸಾಧಕರು ಅವರು. ಆಮೇಲೆ ಅವರನ್ನ ಭಾಳ ಮೆಚ್ಕೊಂಡಂಥವ್ರು ರಾಜ್ಕುಮಾರ್ ಅವರು. ತವ್ರ ಮನೆ ಬಂದಿದ್ಯಲ್ಲಮ್ಮ, ಬಾರಮ್ಮ ಬಾ, ಏನು ಕೊಡ್ತೇವ ತವ್ರ ಮನೆಗೆ, ಎಲ್ಲ ಬಡ ಮಕ್ಕಳದಾವ ಇಲ್ಲೆಲ್ಲ ಆಶ್ರಮದಾಗೆ, ಏನು ಕೊಡ್ತೇವ ತಾಯಿ, ಏನು ಕೊಡೋಣ ಸ್ವಾಮಿ ನಾನು ಅಂತ ಭಾರತಮ್ಮವರು. ಬಾಮ ಮುಂದಕ್ಕೆ ಅಂತ ಹಂಗೆ ಕರ್ಕೊಂಡ್ಬಿಟ್ಟು, ಅದಕ್ಕೆ ಏನು ಕೊಡೋದು ಬಾಮ ಮುಂದಕ್ಕೆ ಅಂದ್ಬಿಟ್ಟು 2 ಕೈ ಹಿಡ್ಕೊಂತಾರೆ. 2 ಕೈ ಹಿಡ್ಬಿಟ್ಟು ಆ ಕೈಗಿರೋ ಬಳೆಯನ್ನು ತೆಗೆದ್ಬಿಟ್ಟು ಭಿಕ್ಷೆಗೆ ಅಂತ ಹಾಕ್ತಾರೆ. ತಾನದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಪುನೀತ್ ರಾಜ್ಕುಮಾರ್ ಅವರು ಮೊಸರು ಕೇಳ್ಬಿಡ್ತಾರೆ. ಸಣ್ಣ ಹುಡುಗ, ಚಿಕ್ಕ ಹುಡುಗಿದ್ದಾಗ ಬಂದಿದ್ದ ಊಟಕ್ಕೆ ಬಂದಾಗ ಮಠದಲ್ಲಿ ಮೊಸರು ತುಪ್ಪ ಗಿಪ್ಪ ಎಲ್ಲ ಅವೈಲೇಬಲ್ ಇರಲ್ಲ. ಊಟಕ್ಕೆ ನಮಗೆ ಮೊಸರು ಬೇಕು ಅಂತ ಕೂತ್ಕೋತಾರೆ. ಪುನೀತ್ ರಾಜ್ಕುಮಾರ್ ಹಠ ಮಾಡಬಾರ್ದು ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ, ಇದು ಮಠಪ್ಪ, ಇಲ್ಲಿ ಆಶ್ರಮದಲ್ಲಿ ಅದೆಲ್ಲ ಸಿಗಲ್ಲ ಬಡವ್ರದ್ದು ಅಂತ. ಇಲ್ಲ ನನಗೆ ಮೊಸರು ಬೇಕು ಅಂತೆಲ್ಲ ಆಟ ಹೇಳ್ತದೆ ಮಗು ಅಲ್ವಾ. ನಮ್ಮ ಕವಿ ಏನಿದಲ್ಲ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು, ಅವ್ರು ಇಲ್ಲೇ ಅವ್ರು ತರಬೇತಿ ಅವರು. ಈ ಕರುಗಳನ್ನು ಯಾರು ಕತ್ಕೊಂಡು ಹೋಗೋರಲ್ಲ ಮಾಂಸಕ್ಕೆ ಅಂತ, ಆ ಕರುಗಳನ್ನು ಅವರು ಎಲ್ಲ ಹಿಡಿದ್ಬಿಟ್ಟು ಅವನ್ನ ಅಲ್ಲಿ ಪೊಲೀಸ್ ಸ್ಟೇಷನ್ ಸಾಕಾರೆ. ದೊಡ್ಡ ಕ್ಯಾಂಪಸ್ ಇದ್ದಾರೆ ಬೈಪ್ರಳ್ಳಿ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ದು. ಆ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿ ಸಂಸ್ಕಾರ ಆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡೋರಿದಾರ, ಆ ಹೆಡ್ ಹತ್ರ ಹೋಗ್ತಾರೆ ಅವರು. ಮೆಡಿಕಲ್ ಕಾಲೇಜು ಸ್ಯಾಂಕ್ಷನ್ ಮಾಡಿ ಬೆಂಗಳೂರಿಗೆ ಕರೆಸ್ತಾರೆ ಇವ್ರನ್ನ. ಇವ್ರು ಹೋಗ್ತಾರೆ. ಇವ್ರು ಹೋದಾಗ ಅವರು ಲಂಚ ಕೇಳ್ತಾರೆ, ನಿಮಗೆ ಮೆಡಿಕಲ್ ಕಾಲೇಜ್ ನಾವು ಸ್ಯಾಂಕ್ಷನ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಷ್ಟು ದುಡ್ಡು ಇದ್ಬಿಟ್ರೆ ನಾನೇ ಕಟ್ಬಿಡ್ತೀನಪ್ಪ, ನಾನು ಯಾಕೆ ಬಂದು ಲಂಚ ಕೊಡಲಿ, ನಮ್ಮೆಲ್ಲ ಬಡತನದ ಮಠ, ನಾವಿನ್ನು ಬರ್ತವಪ್ಪ ಅಂತ ನೀಟಾಗಿ ರಿಜೆಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅವರು. ಇನ್ನೊಂದು ಏನು ಸ್ಟ್ರೇಂಜ್ ಏನಂದರೆ, ಅವ್ರ ಮಗನೇ ಮೆಡಿಕಲ್ ಸೀಟಿಗೆ ಇಲ್ಲಿ ಬರ್ತಾನೆ, ಆಯುರ್ವೇದ ಮೆಡಿಕಲ್ ಕಾಲೇಜ್. ಈಗ ಹೇಳ್ತಾ ಇದ್ರಿ, ಸೂರ್ದಾಸ್ ಅವ್ರಿಗೂ ಇವ್ರಿಗೂ ಕನೆಕ್ಟ್ ಆಗಿದ್ದು ಮತ್ತು ಅವರು ಜೋಡಿ ಎತ್ತುಗಳಾಗಿ ಸೇವೆ ಅನ್ನೋದನ್ನು ಮಾಡಿದ್ದು. ಇಲ್ಲಿ ಅಕ್ಷರ, ಅನ್ನ ಮತ್ತು ಆಶ್ರಯ ಈ ಕಲ್ಪನೆ ಫಸ್ಟ್ ಹಿಟ್ ಆಗಿದೆ ಇಲ್ಲಿ. ಅಲ್ಲ, ಕರ್ನಾಟಕದಲ್ಲಿ ದಾಸೋಹ ಅನ್ನೋದು ಜಯದೇವ ಸ್ವಾಮಿಗಳು ಪರಿಚಯ ಮಾಡಿದ್ದು ಚಿತ್ರದುರ್ಗ. ಅದು ಶ್ರೀಮಠಕ್ಕೆ ಬಹಳ ದೊಡ್ಡ ಕೊಡುಗೆಗಳು ಅಂತಂದ್ರೆ ಚಿತ್ರದುರ್ಗ ಸಂಸ್ಥಾನದ ದೊರೆಗಳು. ಅವರು ಬಹಳ ದೊಡ್ಡ ಕೊಡುಗೆಗಳು, ಅವ್ರಿಗೆಲ್ಲ ಇದ್ರು, ದೊರೆಗಳಿದ್ರು, ಬಟ್ ಇವ್ರಿಗಿಲ್ಲ. ದಾಸೋಹದ ಕಲ್ಪನೆ ಅಲ್ಲಿ ಮಾಡಿದ್ರು. ಇವ್ರು ನೋಡು, ಅನ್ನ, ಅಕ್ಷರ, ಆಶ್ರಯ, ಆರೋಗ್ಯ. ಸೂಪರ್. ಎಲ್ತನ್ ತಗೊಂಬಂದ್ರು. ನೀವು ಇಲ್ಲಿ ಯಾರು ಒಂದು ಸಣ್ಣ ಕೆಮ್ಮದು ಇಲ್ಲ, ಎಲ್ಲದಕ್ಕೂ ಸಿದ್ಧ ಔಷಧ, ವನೌಷಧ, ನಿಮ್ಮ ಆಯುರ್ವೇದ ಎಲ್ಲ ಸಿಗೋದು ರೆಡಿ ಇರೋದು ಅಲ್ಲಿ. ಅಲ್ಲಿ ಮೆಡಿಕಲ್ ಸ್ಟೋರ್ ಥರ ಅಲ್ಲಿ ಇರೋದಲ್ಲಿ, ಅಲ್ಲಿ ಇದರಲ್ಲಿ ನೀವೇನು ಹೋದ್ರೆ ಅಲ್ಲಿ ಕೊಡೋರು ಅವರು. ಅಂದರೆ ನಿಮಗೆ ಅನ್ನ ಅಂತ ಬಂದಾಗ ಇಲ್ಲಿ ರಾಗಿ ಮುದ್ದೆ ಭಾಳ ಲೀಡ್ ತಗೊಳ್ತದೆ. ಅದಕ್ಕೆ ದಾರಾ ಬೇಂದ್ರೆಯವರು ಜ್ಞಾನಪೀಠ ಪ್ರಶಸ್ತಿಯವರು, ಅಂಬಿಕಾತನಯ ದತ್ತರು, ಅವರು ಇವ್ರ ಬಗ್ಗೆ ಬರೀತಾರೆ. ಅಂದರೆ ಇವರ ಸರ್ವೀಸನ್ನು ನೀವು ಯೋಚನೆ ಮಾಡ್ಬೋದು. ಆಮೇಲೆ ಕುವೆಂಪು ಅವರು ಕೋಟ್ ಮಾಡ್ತಾರೆ ಏನಂತ, ನನಗೆ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ದೊಡ್ಡವರಾಗ್ತಾರೆ,
ನನಗೆ ಬಾಲಗಂಗಾಧರ ಸ್ವಾಮೀಜಿಯವರು ನನಗೆ ಅದು ಆಗಲ್ಲ, ಅವರ ಸೇವೆಯ ಮುಂದೆ ಇವ್ರದ್ದು ಏನಿಲ್ಲ ಅಂತ ಸ್ವತಃ ಕುವೆಂಪು ಅವರು ಹೇಳ್ತಾರೆ. ಅಂದರೆ ಸರ್ಕಾರಗಳು, ಆಮೇಲೆ ಸಂಘ ಸಂಸ್ಥೆಗಳು, ಸಮಾಜದ ಹಿತೈಷಿಗಳು ಇವರು ಮಾಡ್ಬೋದಿತ್ತು. ಅಂದರೆ ಅವರು ಅವರ ರಕ್ಷಣೆಗೋಸ್ಕರ ಏನು ಬೇಕೋ ಅದೆಲ್ಲ ಮಾಡಿದರು. ಅವ್ರ ಬೆಳವಣಿಗೆ, ಅವರ ದುಡ್ಡು ಮೋಜು ಹಂಗೆ ಹೊರಟೋಗ್ಬಿಟ್ರು ಅವರು. ಆದರೆ ಇಲ್ಲೊಂದು ಸೇವೆ ಅನ್ನೋದು ಇದೆಯಲ್ಲ, ಆ ಸೇವೆಯನ್ನು ಗುರುತಿಸ್ಬಿಟ್ಟು ಇದನ್ನು ಭಾಳ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡೋಗ್ಬೇಕು ಅಂತ ಅನ್ನೋ ಇದರಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಭಾಳ ದೊಡ್ಡ ಕೊಡುಗೆ ಕೊಟ್ಟಂಥವರು ದಿವಂಗತ ಮುಖ್ಯಮಂತ್ರಿಗಳು ನಿಜಲಿಂಗಪ್ಪ ಅವರು. ಅವರು ರಾಘವೇಂದ್ರ ಸ್ವಾಮೀಜಿಗಳಿಂದ ಸೇವೆ ನೋಡಿ 100 ಎಕರೆ ಭೂಮಿಯನ್ನು ಕೊಡ್ತಾರೆ ಪಕ್ಕದಲ್ಲಿ. ಇಲ್ಲಿ ಇವರಿಗೆ 100 ಎಕರೆ ಕೊಡ್ತಾರೆ. ಅಂದರೆ ಅಗ್ರಿಕಲ್ಚರ್ ವ್ಯವಸಾಯ ಹೆಚ್ಚಿದಲ್ವಾ, ವ್ಯವಸಾಯದ ಮೂಲಕ ಈ ಉತ್ಪನ್ನವನ್ನು ಬೆಳೆದು ಅದು ಮಕ್ಕಳಿಗಾಗಲಿ ಅಂತೇಳಿ ನಿಜಲಿಂಗಪ್ಪರು 100 ಎಕರೆಯನ್ನು ಕೊಡ್ತಾರೆ. ಆದರೆ 100 ಎಕರೆ ಇವತ್ತು ಎಲ್ಲಿದೆ ಅಂದರೆ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಅಂದರೆ ಮಾನವೀಯತೆ ಗುಣಗಳಿರ್ತಕ್ಕಂಥವ್ರು ಯಾರೂ ಆ ಕೆಲಸ ಮಾಡಲ್ಲ. ಇವ್ರು ಬಿಟ್ಟೋಗಿರೋದೇನೋ ಸಮಾಜಕ್ಕೆ ಅಂತೇಳಿ, ಸ್ವಂತಕ್ಕಲ್ಲ. ನೀವು ಸ್ವಂತಕ್ಕೆ ಮಾಡ್ಕೊಂಬಿಟ್ಟಿದ್ರಲ್ಲ. 100 ಎಕರೆ ಹೋಯ್ತು. 100 ಎಕರೆ ಎಲ್ಲೋಯ್ತು? 100 ಎಕರೆನ ಈ ಥರದ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡುವಂಥ ಜನಗಳು ಮಧ್ಯದಲ್ಲಿ ಅವರ ವಿರೋಧಾಭಾಸವನ್ನು ಕಟ್ಟಿಕೊಂಡು ಬೆಳೆದಂಥವ್ರು ಇವರು. ಇವ್ರಿಗೇನು ಏನು ಹಾಸಿಗೆ ಹಾಸ್ಲಿಲ್ಲ. ಇವರು ಬಂದ ತಕ್ಷಣ ಯಾರು ಕೂಡ ಇವ್ರು ಮಲ್ಲಿಗೆ ಹೂವು ಹಾಕ್ಬಿಟ್ಟು ಬಾ ಸ್ವಾಮಿ ಅಂತ ಇವ್ರನ್ನ ಕರಲಿಲ್ಲ. ಆಮೇಲೆ ಸ್ವಾಮಿಗಳಿಗೆ ಇದನ್ನು ತರಬೇಕು ಇಲ್ಲ, ನಡ್ಕೊಂಡು ಹೋಗ್ತಿದ್ರು. ಕಾಲೆಲ್ಲ ಸೀಳೋಗಿರೋವು, ಸೂರ್ಯದರ್ಶಿ ಕಾಲೆಲ್ಲ ಸೀಳೋಗಿರೋ. ಅವಾಗ ಕಾರ್ಗಿರ್ ಅಂತದೇನು ಕೊಡ್ಲಿಲ್ವಾ? ಏನಿಲ್ಲ, ನೀವು ಕಾರ್ ತಗೊಂಡ್ಮೇಲೆ ಪೆಟ್ರೋಲ್ ಹಾಕಿ ದುಡ್ಡು ಬೇಕಲ್ವಾ, ಮತ್ತು ಪೆಟ್ರೋಲ್ ದುಡ್ಡು ಡೀಸೆಲ್ ದುಡ್ಡು ನಿಮ್ಮನ್ನು ಕೇಳಬೇಕಲ್ವ ನಾವು. ಇದ್ರಾಗ ಎಷ್ಟು ಬರುತ್ತೆ? ಅದು ಫ್ರೀ, ಔಷಧಿ ಫ್ರೀ, ಇದು ಫ್ರೀ, ಓದೋದು ಫ್ರೀ. ದುಡ್ಡು ಕೊಡೋರು ಹೇಳಿದ್ರೆ ಶ್ರೀಮಂತರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಕಾಲೇಜಿನಾಗ ಓದ್ತಾರೆ, ಬಡವ್ರ ಮಕ್ಕಳು ತಾನೇ ಇಲ್ಲಿ ಓದ್ತಾರೆ. ಅದು ಅವ್ರಿಗೆ ದುಡ್ಡು ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅವರು? 8 ಆಣೆ 2 ರೂಪಾಯಿ, ವರ್ಷಕ್ಕೊಂದು 10 ರೂಪಾಯಿನೋ ಕೊಡ್ಬೋದು ಅವರು. ಅವ್ರ ಹತ್ರ 1000 ರೂಪಾಯಿ ಕೊಡೋದು ಎಲ್ಲಿತ್ತು? ಈಗ ಎಲ್ಲರ ಓಡಾಡಕ್ಕಲ್ಲ ಅಂದರೆ ಅದು ಕಾರ್ಗಿರ್ ಮಠಕ್ಕೆ ಇರಲಿಲ್ಲ. ಆಮೇಲೆ ಬಂದದ್ದು ಒಂದು ಅಂಬಾಸಿಡರ್ ಕಾರ್ ಅಂತೇಳಿ, ಅಂಬಾಸಿಡರ್ ಕಾರ್ ಅಂತ ಒಂದು ಕಾರ್ ಬರ್ತದೆ ಅಷ್ಟೇ. ಅದು ಒಂದೇ ಕಾರ್ನಾಗೆ ಹೋಗ್ತಿದ್ರು. ಅಲ್ಲೇ ಅವರೆಲ್ಲ 75 ವರ್ಷ ಕ್ರಾಸ್ ಆಗಿದ್ರು. ಅವಾಗೇನ ಕಾರ್ ಏನೋ ಬಂದಿದ್ದವಾಗ. ಯಾರು ಭಕ್ತಾದಿಗಳು ಕಾರೆಲ್ಲ ಕೊಡೋದೆಲ್ಲ ಮಾಡಲಿಲ್ಲ. ಅಂದರೆ ಅವ್ರಿಗೆ ಬೇಕಾಗಿರಲಿಲ್ಲ ಅದು. ನೀವು ಏನೋ ಕೊಟ್ಟರು ಮಕ್ಕಳಿಗೆ ಕೊಡ್ರಿ ಅಂತಂದ್ರು ಅವರು. ಏನಾದರೂ ಕೊಡ್ರಿ ಮಕ್ಕಳಿಗೆ ಕೊಡ್ರಿ. ಅಂಬಾಸಿಡರ್ ಕಾರ್ ಇತ್ತು ಅವ್ರ ಹತ್ರ? ಇತ್ತಿತ್ತು. ಎಷ್ಟಿದ್ವು? ಒಂದೇ ಒಂದು. ಬಟ್ ಅಂಬಾಸಿಡರ್ ಕಾರ್ ಕೊಡಬೇಕು ಅಂತ ಕಂಪನಿಯವರೇ ಒಂದು 5 ಕಾರ್ ಕೊಡ್ತೀವಿ ಅಂತೇಳಿ ಇವರಿಗೆ ರಾಘವೇಂದ್ರ ಸ್ವಾಮೀಜಿಯವರಿಗೆ ಇವರ ಸೇವೆಯನ್ನೆಲ್ಲ ನೋಡಿ ಅವಾಗೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಇವರೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಬರೆದದ್ದೆಲ್ಲ ನ್ಯಾಷನಲ್ ನ್ಯೂಸ್ ಆಗಿರಬೇಕು. ಅದನ್ನು ನೋಡಿಬಿಟ್ಟು ರಾಘವೇಂದ್ರ ಸ್ವಾಮೀಜಿಯವರ ಇದಕ್ಕೆ ಮಲ್ಲಾಡಿಯಲ್ಲಿ ಆಶ್ರಮಕ್ಕೆ ಒಂದು 5 ಕಾರುಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಫ್ರೀ ಆ ಲೆಟ್ರಿಗೆ ಅವರು ಉತ್ತರ ಕೊಡೋದೇ ಇಲ್ಲ. ಅಂದರೆ ಅಲ್ಲಿ ಕೊಟ್ರಪ್ಪ ಕೆಲಸಗಳಿರ್ತಾವಲ್ಲ, ಸೊ ಅದನ್ನು ಅಡ್ಮಿನಿಸ್ಟ್ರೇಟರ್ಗೆ, ಮುಖ್ಯಸ್ಥರಿಗೆ ಹೇಳ್ತಾರೆ, ನೋಡ್ರಪ್ಪ ಹಿಂಗಿದೆ, ಅದನ್ನು ಲೆಟರ್ ಬರ್ದು ಕಂಪ್ನಿ ಬರೀರಿ ಅಂತ. ಅವ್ರು ಬರೆಯೋದಿಲ್ಲ. ಕೊನೆಗೆ ಅವ್ರು ಹೇಳ್ತಾರೆ ಏನಂತ ಬರೀಬೇಕು ಅಂತ. ನೋ ಥ್ಯಾಂಕ್ಸ್ ಅಂತ ಬರೀ ಅಂತ. ಅವ್ರ ಲೆಟ್ರ್ ಕಳಿಸಿರ್ತಾರೆ. ಅವ್ರು ಕಳಿಸಿರ್ತಾರೆ, ನೀವು ಕಾರ್ ಕೊಡ್ತೀವಿ ನಾವು ಒಂದು 5 ಕಾರ್ಗಳು ಯಾವಾಗ ಕೊಡಲಿ ಅಂತ. ಯಾವ ಕೊಡಲಿ, ಯಾವ ತರಲಿ ಅಂತ. 5 ಕಾರ್ಗಳು ಬೇಕಲ್ಲ. ಈಗ 5 ಕಾರ್ಗಳು ಬಂದರೆ ಎಲ್ಲ ಸಮೃದ್ಧಿ ಆಗಿಬಿಡುತ್ತೆ ಅನ್ನೋ ಇದು ಎಂಪ್ಲಾಯೀಸ್ಗಳೆಲ್ಲ ಇದ್ದರು. ನನಗೊಂದು ಕಾರ್ ಬಂತು ಈ ಥರದ ಖುಷಿ ವಾತಾವರಣ ನಿರ್ಮಾಣ ಆಗಿತ್ತು ಅವಾಗ. ಅವರಿಗೆಲ್ಲ ಆಸೆಗೆಲ್ಲ ಅವರು ನೀರರಿಸ್ತಾರೆ ಅಂತ ಅವರೆಲ್ಲ ಅಂದ್ಕೊಂಡಿದ್ರು. ಅವರೆಲ್ಲ ಇವರು ಒಂದೇ ಸರಿ ಧಸಕ್ ಅಂತ ಹೇಳ್ಬಿಟ್ಟು ನೋ ಥ್ಯಾಂಕ್ಸ್ ಅಂತ ಬರೆದ್ಬಿಟ್ಟು ಲೆಟರ್ ಕಳಿಸ್ಬಿಟ್ರು. ಕ್ಲೋಸ್ ಫಾರ್ ವಾಟ್ ಅಂತ ಅವರೆಲ್ಲ ಕೇಳಿದ್ರು. ಯಾಕೆ ಸ್ವಾಮೀಜಿ 5 ಕಾರ್ ಬರ್ತಾ ಇದೆಯಲ್ಲ ಯಾಕೆ ಅಂತ. ಅಲ್ಲಪ್ಪ, ನಾನು ಮಾಡೋದೇ ಭಿಕ್ಷೆ ಕೆಲಸ, ತಿರ್ಗಿನ ಕೆಲಸ. ತಿರುಪೆ ಎತ್ತಕ್ಕೆ ಹೋಗ್ತೀನಿ ನಾನು ಮನೆಗೆ. ಕಾರ್ ತಗೊಂಡು ತಿರುಪೆ ಎತ್ತಕ್ಕೆ ಹೋದರೆ ಕಾಳು ಕೊಡೋರು ಯಾವನಾದ್ರೂ ಕೊಡ್ತಾರ? ಇದು ಯೋಚನೆ ನೋಡ್ರಿ. ಸಪೋಸ್ ನಾನು ಆ ಥರ ಹೋದರೆ ಹೆಂಗಿದ್ರು ಮಠ ಬೆಳೆದಿತ್ತು, 5 ಕಾರ್ ಬಂದವಂತೆ, ದುಡ್ಡು ಬಂದಿತ್ತಂತೆ ಅಂತ ಜನಗಳು ಮಾತಾಡ್ತಾರಲ್ಲ. ಜನಾರ್ದನ ಕೂಡ ಬಾಯಿ ಮುಚ್ಚಕ್ಕಾಗಿಲ್ಲ ಜನಗಳದು. ಮತ್ತು ಇವರೇ ಅದಕ್ಕೆ ಅಂಥವನ್ನೆಲ್ಲ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಂಡಂಥವ್ರು ಸ್ವಾಮೀಜಿಯವರು. ಅದರ ಸಹವಾಸ ಬೇಡ ಅಂತೇಳಿ ಅದು ಬಿಟ್ಟುಬಿಟ್ಟು ಮತ್ತೆ ಕಾಲ್ನಡಿಗೆಯಲ್ಲಿ ಪ್ರಯಾಣವನ್ನು ಮಾಡಿದರು. ಮನ್ಮನೆಗೆ ಭಿಕ್ಷೆ ಎತ್ಕೊಂಡು ಬರೀ ಭಿಕ್ಷೆ ಸೇವೆ. ಭಿಕ್ಷೆ ಏನೋ ದೊಡ್ಡ ಐಟಮ್ ಕೊಟ್ಟರು, ಒಂದು 30-40 ಚೀಲ ಆಯ್ತಪ್ಪ, ಅಲ್ಲಿ ಅನ್ನ ಇದೆ, ಆಶ್ರಯ ಇದೆ, ಆರೋಗ್ಯ ಇದೆ, ಎಲ್ಲ ಮಾಡ್ತಿದ್ರಿ ನೀವು. ಒಂದು 40 ಮೂಟೆ ಭತ್ತ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತ ಹೆಂಗೆ ತರ್ತಿರೋದು? ಅದನ್ನು ಅಲ್ಲಿ ಗ್ರಾಮದಲ್ಲಿ ಯಾರಾದರೂ ಇದ್ದರೆ ಅಥವಾ ಇಲ್ಲಿ ಟ್ಯಾಕ್ಟ್ರ್ ಯಾರು ಅಕ್ಕಪಕ್ಕ ಅವ್ರಿಗೆ ಇದ್ದರೆ ಅವರೆಲ್ಲ ಕೂಡಿಡೋದಲ್ಲಿ
ಆಮೇಲೆ ಇವ್ರು ಇಲ್ಲಿಂದ ಟ್ರ್ಯಾಕ್ಟರ್ಗಳನ್ನು ಎತ್ತಿನ ಗಾಡಿಗಳನ್ನು ಕಳಿಸೋದು, ಅಲ್ಲಿ ಅದನ್ನು ತುಂಬ್ಕೊಂಬಿಟ್ಟು ಇಲ್ಲಿ ಬರೋದು, ಆ ಥರ ಇತ್ತು. ಅವ್ರ ಪುಸ್ತಕದಲ್ಲೇ ದಾಖಲೆ ಮಾಡೋ ಇದ್ರ ಪ್ರಕಾರ ಇವ್ರು ಆ ಥರ ಕೂಡಿಟ್ಟ ದವಸ ಧಾನ್ಯಗಳನ್ನೆಲ್ಲ ಇನ್ನೊಬ್ಬರು ಸ್ವಾಮೀಜಿ ತಗೊಂಡೋಗ್ಬಿಡ್ತಿದ್ರಂತೆ. ಅವ್ರು ಸ್ವಾಮೀಜಿ ಕತೆ ಅದ. ಇನ್ನೊಬ್ಬರು ಸ್ವಾಮೀಜಿ ತಗೊಂಡು ಬೇರೆ ಮಠದಲ್ಲಿ ತಗೊಂಡು ಓಡಾರಂತೆ. ಅದನ್ನು ಪುಸ್ತಕದಲ್ಲಿ ದಾಖಲಿಸ್ತಾರೆ. ನಾನೆಲ್ಲ ಬಡವ್ರ ಮಕ್ಕಳಿಗೆ ಊಟಕ್ಕೆ ಅಂತ ದವಸ ಧಾನ್ಯಗಳನ್ನು ಕೂಡಿಟ್ಬಿಟ್ಟು ಅಲ್ಲಿ ಒಂದು ಕಡೆ 1 ಗ್ರಾಮದಲ್ಲಿ ಇಟ್ಟು ಬಂದರೆ ಇನ್ನೊಬ್ಬ ಸ್ವಾಮಿ ಬಂದ್ಬಿಟ್ಟು ಅದನ್ನೆಲ್ಲ ತಗೊಂಡೋಗಿರೋ ನಾನಲ್ಲಿ ಹೋದ್ರಲ್ಲಿ ಏನಿರ್ತಿರ್ಲಿಲ್ಲ, ಎಷ್ಟೋ ಸರಿ ನನಗೆ ದುಃಖ ಬಿಡೋದು ಅಂತ ಬರ್ಕೊತಾರೆ. ಅಂದರೆ ಅಷ್ಟು ಬೆವರು ಸುರಿಸಿ ನಾನು ಕೂಡಿಟ್ಟ ಕಾಳು ಮಕ್ಕಳಿಗೆ ಅಂತ ಅವ್ರು ಸುಲಭವಾಗಿ ಎತ್ಕೊಂಡು ಹೋಗ್ಬಿಡ್ತಿದ್ರು ಅದನ್ನು ಅಂತ. ಅಂದರೆ ಒಬ್ಬ ಮನುಷ್ಯ ಯಾವ ಸ್ವಾಮೀಜಿ ಅಂತ ಬರ್ದಿಲ್ಲ. ಆದರೆ ಆ ಥರದ್ದು ಸೂಕ್ಷ್ಮಗಳನ್ನು ಅವರು ಬರ್ಕೊಂಡು ಹೋಗ್ತಾರೆ ಅವರು. ಆಮೇಲೆ ಭಾಳ ಅವ್ರಿಗೆ ವಯಸ್ಸಾಗ್ತಾ ಎಲ್ಲ ಒಂದಿಷ್ಟು ಮರಿಗಳನ್ನು ಸಾಧಕರನ್ನು ಬೆಳೆಸ್ಬೇಕಲ್ಲ, ಆ ಪ್ರಯತ್ನವೂ ಮಾಡ್ತಾರೆ. ಆಮೇಲೆ ಅವರು ನಿರ್ಧಾರಕ್ಕೆ ಬಂದು ಇಡೀ ಆಶ್ರಮವನ್ನು ಇಷ್ಟು ವರ್ಷ ಏನು ನಾನು ಇಲ್ಲಿ ಭಕ್ತರನ್ನ ಮಾಡಿಬಿಟ್ಟಿದ್ದೀನಿ, ಅವ್ರು ಹೆಗಲಿಗೆ ಹಾಕ್ತೀನಿ, ಅದನ್ನು ಆ ಹೆಗಲಿಗೆ ಹಾಕಿ ಬಿಟ್ಟು ಹೋಗ್ತೀನಿ, ಅವ್ರು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು, ಅಚಲವಾದ ನಿರ್ಧಾರಕ್ಕೆ ಬಂದುಬಿಟ್ಟು ಅವರು ಯಾರನ್ನೂ ಮರಿ ಮಾಡೋಕ್ಕೆ ಹೋಗಲ್ಲ. ಸೂಪರ್. ಈ ಗುರುಗಳೇ, ನಮ್ಮ ಸಿದ್ಧಾಂತ, ನಮ್ಮ ವಿಚಾರಗಳು ಬಿತ್ತಬೇಕು, ವ್ಯಕ್ತಿಯಲ್ಲ ಅನ್ನೋದು ಅವರ ವಿಚಾರ ಇರ್ಬೋದು ಅನ್ಸುತ್ತೆ. ಈಗ ನಾನು ಕೆಲವೊಂದೆಲ್ಲ ಫೋಟೋಸ್ ನೋಡಿದೆ, ದೇವರಾಜ ಅರಸರು ನೋಡಿದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿದೆ. ಒಬ್ಬೊಬ್ಬರದ್ದು ವಿಷಯ ಹೇಳಿ, ನೀವು ತಿಳಿದಂಗೆ ಯಾರ್ಯಾರು ಇಲ್ಲಿಗೆ ಬಂದಿದ್ರಪ್ಪ, ನೀವು ಎಲ್ಲ ಕವಿಯೇತರಗಳದೊಳಗೆ ಹೇಳಿದ್ರಿ, ಕುಮಾರೇತರೆಲ್ಲ ಒಂದೇ ಐಟಲ್ ಹೇಳ್ಬಿಟ್ರಿ, ಯಾವ್ದಾದ್ರು ಮೆಮೊರೇಬಲ್. ರಾಜ್ಕುಮಾರ್ ನಾವು ತಗೊಳ್ಳೇಬಹುದು, ನಟ ಸಾರ್ವಭೌಮರು, ಮತ್ತು ಅವರಷ್ಟೇ ದೊಡ್ಡ ಸಾಧಕರು ಅವರು. ಆಮೇಲೆ ಅವರನ್ನು ಭಾಳ ಮೆಚ್ಕೊಂಡಂಥವ್ರು ರಾಜ್ಕುಮಾರ್ ಅವರು. ಹೊನ್ನಪ್ಪ ಫಕೀರಪ್ಪ ನಾಯ್ಕರೇನಿದ್ರು ಯೋಗ ಗುರುಗಳು, ಅವರಿಗೆ ಅವರು ಕೂಡ ಇವರ ವಿಷಯಗಳನ್ನು ಚೆನ್ನಾಗಿ ಓದ್ಕೊಂಡಂಥವ್ರು. ಅವರು ಸೂಪರ್ಡೆಂಟ್ ಆಫ್ ಪೊಲೀಸ್ ಆಗಿದ್ದರು ಹೊನ್ನಪ್ಪ ಫಕೀರಪ್ಪ, H.F. ನಾಯ್ಕರ್ ಅಂತೇಳಿ. ರಾಜ್ಕುಮಾರ್ ಅವರಿಗೆ ಯೋಗವನ್ನು ಕಲಿಸ್ಕೊಟ್ಟಿದ್ದು, ಹಠಯೋಗವನ್ನು ಕಲಿಸಿಕೊಟ್ಟಿದ್ದು, ಅದಕ್ಕೆ ಭಾಳ ಪ್ರೇರಣೆಯಾಗಿದ್ದು ಮಲ್ಲಾಡಿಲಿ ರಾಘವೇಂದ್ರ ಸ್ವಾಮೀಜಿಯವರು. ಆನಂತರ ಸರ್ವೀಸಲ್ಲಿದ್ದರು H.F. ನಾಯ್ಕರ್ ಅವರು. H.F. ನಾಯ್ಕರ್ ಅವರು ಸರ್ವೀಸು ಹಾವೇರಿ ಕಡೆ ಅವರು ಮೂಲ ಅವರು. ಅವರು ಆನಂತರ ಸರ್ವೀಸ್ ಬಿಟ್ಟಾದ್ಮೇಲೆ ರಾಜ್ಕುಮಾರ್ ಅವರಿಗೆ ಪರ್ಸನಲ್ ಟ್ರೈನರಾಗೆ ಇದ್ದರು ಅವರು ಅದರಲ್ಲಿ ಹಠಯೋಗವೆಲ್ಲ ಅದನ್ನೆಲ್ಲ ಸಾಧಿಸ್ಬಿಟ್ಟು, ಅದು ಸೋಲ್ ಕನೆಕ್ಟಿಂಗ್ ಅಂತ, ಅದು ವಿಜ್ಞಾನದ ಕ್ರಿಯೆ ಹೆಸರು, ಅಂಥದ್ದನ್ನೆಲ್ಲ ಅವರು ಕಲಿಸ್ಕೊಟ್ರು ಅವರಿಗೆ, ರಾಜ್ಕುಮಾರ್ ಅವರಿಗೆ. ರಾಜ್ಕುಮಾರ್ ಅವರು ಇವರ ವಿಷಯಗಳನ್ನೆಲ್ಲ ತಿಳ್ಕೊಂಡು ರಾಜ್ಕುಮಾರ್ ಅವರು ಇವ್ರ ದರ್ಶನಕ್ಕೆ ಅಂತ ಬರ್ತಾರೆ. ಒಂದ್ಸಲ ಭೇಟಿ ಪಾರ್ವತಮ್ಮರು ಬರ್ತಾರೆ, ಆಮೇಲೆ ಪುನೀತ್ ರಾಜ್ಕುಮಾರ್ ಬರ್ತಾರೆ, ಆಮೇಲೆ ಇನ್ನೊಂದ್ಸರಿ ರಾಜ್ಕುಮಾರ್ ಪಾರ್ವತಮ್ಮ ಬರ್ತಾರೆ. ಆವಾಗ ದೊಡ್ಡವರಲ್ವ ರಾಜ್ಕುಮಾರ್ ಅಂತಂದರೆ, ನಟ ಸಾರ್ವಭೌಮರು ಬೆಳೆದೋಗಿದ್ದಾರೆ ಬೇಕಾದಷ್ಟು. ಅಂದರೆ ಇಂಥ ಬಡಮಠಗಳಿಗೆ ಏನಾದರೂ ಕೊಡಲಿ ಅಂತ ಅವ್ರದ್ದೊಂದು ಆಸೆ. ಪಾಪ ಬಂದಾಗ ಕೇಳ್ತಾರೆ, ನಾವು ತವ್ರ ಮನೆಗೆ ಬಂದಿದ್ಯಲ್ಲಮ್ಮ, ನಿರ್ಮಾಪಕರು ತಾನೇ ಅವರು, ತವ್ರ ಮನೆ ಬಂದಿದ್ಯಲ್ಲಮ್ಮ, ಬಾರಮ್ಮ ಬಾ, ಏನು ಕೊಡ್ತೇವ ತವ್ರ ಮನೆಗೆ, ಎಲ್ಲ ಬಡ ಮಕ್ಕಳದಾವ ಇಲ್ಲೆಲ್ಲ ಆಶ್ರಮದಾಗೆ, ಏನು ಕೊಡ್ತೇವ ತಾಯಿ, ಏನು ಕೊಡೋಣ ಸ್ವಾಮಿ ನಾನು ಅಂತ ಭಾರತಮ್ಮವರು. ಬಾಮ ಮುಂದಕ್ಕೆ ಅಂತ ಹಂಗೆ ಕರ್ಕೊಂಬಿಟ್ಟು, ಅದಕ್ಕೆ ಏನು ಕೊಡೋದು ಬಾಮ ಮುಂದಕ್ಕೆ ಅಂದ್ಬಿಟ್ಟು 2 ಕೈ ಹಿಡ್ಕೊಂತಾರೆ ಅವರು. 2 ಕೈ ಹಿಡಿದ್ಬಿಟ್ಟು ಆ ಕೈಗಿರೋ ಬಳೆಯನ್ನು ತೆಗೆದುಬಿಟ್ಟು ಭಿಕ್ಷೆಗೆ ಅಂತ ಹಾಕ್ತಾರೆ. ಇದು ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್. ಇನ್ನೊಂದು, ಪುನೀತ್ ರಾಜ್ಕುಮಾರ್ ಅವರು ಮೊಸರು ಕೇಳ್ಬಿಡ್ತಾರೆ. ಚಿಕ್ಕ ಹುಡುಗಿದ್ದಾಗ ಬಂದಿದ್ದಾರೆ. ಊಟಕ್ಕೆ ಬಂದಾಗ ಮಠದಲ್ಲಿ ಮೊಸರು ತುಪ್ಪ ಗಿಪ್ಪ ಎಲ್ಲ ಅವೈಲೇಬಲ್ ಇರಲ್ಲ. ಆವಾಗ ಹಸುಗಳೆಲ್ಲ ಇದ್ದು ಅವಾಗ. ಬಟ್ ಮೆಡಿಸನ್ನಿಗೆ ಹೋಗೋದಲ್ಲ, ತುಪ್ಪ ಎಲ್ಲ ಮೆಡಿಸನ್ನಿಗೆ ಅಂತ ಅಲ್ಲಿ ಹೋಗೋದು. ಊಟಕ್ಕೆ ತುಪ್ಪ ಇಲ್ಲಿರಲಿಲ್ಲ. ಇಲ್ಲಿ ತುಪ್ಪ ಯಾರು ಬರ್ತಿರ್ಲಿಲ್ಲ. ಸ್ವಾಮಿಗಳು ಹುರ್ಕೊಂಡು ತಿನ್ನೋಕ್ಕೆ ಅಂತ ಒಂದಿಷ್ಟು ಇಟ್ಕೊಂಡಿದ್ರು ಅಷ್ಟೇ. ಅದು ಬಿಟ್ಟರೆ ತುಪ್ಪವನ್ನು ಎಲ್ಲೂ ಮಾರಾಟ ಮಾಡೋದು ಆ ಥರ ಇರಲಿಲ್ಲ. ಆವಾಗ ಊಟಕ್ಕೆ ನಮಗೆ ಮೊಸರು ಬೇಕು ಅಂತ ಕೂತ್ಕೋತಾರೆ. ಪುನೀತ್ ರಾಜ್ಕುಮಾರ್ ಹಠ ಮಾಡಬಾರ್ದು ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ, ಇದು ಮಠಪ್ಪ, ಇಲ್ಲಿ ಆಶ್ರಮದಲ್ಲಿ ಅದೆಲ್ಲ ಸಿಗಲ್ಲ ಬಡವ್ರದ್ದು ಅಂತ. ಇಲ್ಲ ನನಗೆ ಮೊಸರು ಬೇಕು ಅಂತೆಲ್ಲ ಹಠ ಇರ್ತದೆ, ಮಗು ಅಲ್ವಾ. ಆವಾಗ ಅವರು, ಇಲ್ಲಪ್ಪ ನಮ್ಮಲ್ಲಿ ಇಲ್ಲಪ್ಪ ಮೊಸರು, ನಾವು ಬಡ ಅಂತ ಇವರಲ್ಲಿ ಹೇಳ್ತಾರಂತದನ್ನ. ಅದಕ್ಕೆ ಮಗು ತುಂಬ ಹಠ ಮಾಡ್ತಿದ್ದು, ಏನು ಮಾಡೋದು ಅಂತೇಳಿ ರಾಜ್ಕುಮಾರ್ ಪಾರ್ವತಮ್ಮರು ಹಂಗೆಲ್ಲ ಮಾಡಬಾರ್ದು ಕಣೋ, ಗುರುಗಳು ಬಡವರು ಮಾತು ಕೇಳ್ಬೇಕು ಕಣೋ, ಅದೆಲ್ಲ ಹೇಳಿ ತಿದ್ದಿ ಪಕ್ಕದಾಗಿರೋ ಒಂದು ಮಜ್ಜಿಗೆ ತಗೊಂಬಂದು ಒಂದು ಲೋಟದಾಗ ಅವಾಗೇನು ಅಲ್ಯೂಮಿನಿಯಂ ಲೋಟಗಳು ಯಾರೋ ಇಸ್ಕೊಂಬಂದು ಅಷ್ಟು ತಂದು ಕೊಟ್ಟಿದ್ದಾರೆ. ಅದು ಊಟ ಮಾಡಿ ಅವ್ರಲ್ಲಿ ಉಳ್ಕೋತಾರೆ. ಸೊ ರಾಜ್ಕುಮಾರ್ ಅವರು ಯೋಗ ಮಂಟಪ ಏನು ಇದೆಯಲ್ಲ, ವಿಶ್ವಯೋಗ ಮಂದಿರ, ಅದಕ್ಕೆ ಒಂದು ಸಣ್ಣ ದಾನವನ್ನು ಕೊಟ್ಟರು ಅನ್ನೋದು ಕೇಳ್ಪಟ್ಟಿದ್ದೀನಿ ನಾನು. ರಾಜ್ಕುಮಾರ್ ಅವ್ರು ಕೊಟ್ಟರು, ಅದಕ್ಕೆ ಕೊಟ್ಟರು ಅಂತ ಕೇಳ್ಪಟ್ಟಿದ್ದೀನಿ. ಅದಾದಮೇಲೆ ಉದಯ್ ಕುಮಾರ್ ಅವರು ಇಲ್ಲಿ ಬರ್ತಾಯಿದ್ರು, ಇಲ್ಲೇ ಉಳ್ಕೋತಾ ಇದ್ರು. ವೃತ್ತಿ ರಂಗಭೂಮಿಯವ್ರಿಗಂತೂ ಇದು ಯಾಕೆ ಮಠ. ಯಾಕೆ ವೃತ್ತಿ ರಂಗಭೂಮಿಯವ್ರು ಹೆಚ್ಚು ಬರ್ತಿದ್ರು ಅಂದರೆ, ಇವರು ವೃತ್ತಿ ರಂಗಭೂಮಿಯಲ್ಲಿ ಇದ್ದವರು. ನಾಟಕ ಎಲ್ಲ ಬರ್ದಿರ್ತಾರೆ. ನಾಟಕ ಬರ್ದಿದ್ದಾರೆ. ನಾಟಕ ಕಂಪನಿಯಲ್ಲಿ ಇದ್ರು ಇವರು, ಗುಬ್ಬಿ ನಾಟಕ ಕಂಪನಿಗೆ ಇದ್ರು. ಅರಸೀಕೆರೆ, ತಿಪಟೂರು,
ಆಮೇಲೆ ಈ ಥರ ನಾಟಕ ಕಂಪ್ನಿಯಲ್ಲಿ ಇರ್ತಾರೆ ಇವರು, ಅಲ್ಲಿ ಕೆಲಸ ಮಾಡ್ತಾರೆ ಇವರು. ಯಾಕೆ ಅವರಿಗೆ ಸಾಹಿತ್ಯ ಮತ್ತು ರಂಗಭೂಮಿಯ ಒಲವು, ಅದು ಮೇಕಪ್ಪು ಅದ್ರದ್ದೆಲ್ಲ ಸೆಳೆತ ಹೆಂಗೆ ಗೊತ್ತಾಯಿತು ಅಂದರೆ ಅಲ್ಲಿ ಇದಾಗಿ ಬರ್ತಾರೆ. ಆ ರಂಗವನ್ನು ಒಂದು ಸುತ್ತು ನೋಡ್ಕೊಂಬರ್ತಾರೆ ಅವರು. ಅದಕ್ಕೆ ಇವರಿಲ್ಲಿ ಕಟ್ಬಿಟ್ಟು ಹೆಸರು ಮಾಡಿದ ಮೇಲೆ ಅವರೆಲ್ಲ ಬಿಡು, ನಮ್ಮ ಮಕ್ಕಳು ಅಲ್ಲಿ ಇಲ್ಲಿ ಜೊತೆಗೆ ನಾಟಕ ಕಂಪನಿ ಅಲ್ಲ, ಊರಿಂದ ಊರಿಗೆ ಕಲಿಬೇಕಲ್ವ, ಮಕ್ಕಳಾದರೂ ಓದಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಆ ಮಕ್ಕಳನ್ನ ಇಲ್ಲಿ ಬಿಟ್ಬಿಟ್ಟು ಅವ್ರು ವೃತ್ತಿ ರಂಗಭೂಮಿಯವ್ರು ಹೋಗ್ತಿದ್ರು ಮುಂದಕ್ಕೆ. ಆ ಥರ ಓದಿದ್ರಲ್ಲಿ ಮೊಹಮ್ಮದ್ ರಫಿ ಅಂತ ಇನ್ಸ್ಪೆಕ್ಟ್ರು ನನಗೆ ಸಿಕ್ಕಿದ್ರು, ನನಗೆ ಕೊರೋನಾ ಟೈಮಲ್ಲಿ. ಅವರು ರಫಿ ಇಲ್ಲೇ ಬೆಳೆದ ವಾತಾವರಣ ಅದು. ಅವರು ಬೈಯಪ್ಪನಹಳ್ಳಿಯಲ್ಲಿ, ಹಲಸೂರು ಬೈಯಪ್ಪನಹಳ್ಳಿ ಇದೆಯಲ್ಲ, ಇಂದ್ರನಗರ ಬೈಯಪ್ಪನಹಳ್ಳಿ, ಅಲ್ಲಿ ಅವರು ಡ್ಯೂಟಿ ಮಾಡ್ತಾಯಿದ್ರು ಇನ್ಸ್ಪೆಕ್ಟರಾಗಿ. ಅವರು ಈ ಕರುಗಳನ್ನು ಯಾರು ಕತ್ಕೊಂಡು ಹೋಗೋರಲ್ಲ ಮಾಂಸಕ್ಕೆ ಅಂತ, ಆ ಕರುಗಳನ್ನು ಅವರು ಎಲ್ಲ ಹಿಡಿದ್ಬಿಟ್ಟು ಅವನ್ನ ಅಲ್ಲಿ ಪೊಲೀಸ್ ಸ್ಟೇಷನ್ನೇ ಸಾಕಾರೆ, ದೊಡ್ಡ ಕ್ಯಾಂಪಸ್ ಇದ್ದಾರೆ ಬೈಯಪ್ಪನಹಳ್ಳಿ, ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ದು. ಅಲ್ಲಿ ಕರುಗಳನ್ನೆಲ್ಲ ಸಾಕಾರೆ, ಅದಕ್ಕೆ ಹೆಸರಿಟ್ಟಿದ್ರು. ಅದು ಕರೆದ್ರೆ ಬರೋ ಅವರು ಆ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿ. ಮಠದ ಸಂಸ್ಕಾರ ಅದು, ಸಂಸ್ಕಾರ ಅದು. ನಾನು ಅವರ ರಫಿಯವರ ತಾಯಿಯವರನ್ನು ಭೇಟಿ ಮಾಡಿದೆ. ಆ ತಂದೆ ತೀರೋಗಿದ್ದರು. ಅವಾಗ ಹೇಳಿದೆ, ಇಲ್ಲ ನಮ್ಮ ಯಜಮಾನರು ಮುಸ್ಲಿಮ್ಮು, ನಾವು ಈ ಥರ ನಾವು ಹಿಂಗೆ ಮದುವೆ ಆದ್ವಿ. ಮಗನಿಗೆ ಅವರು ಮೊಹಮ್ಮದ್ ರಫಿ ಅಂತ ಹೆಸರಿಟ್ಟಿದ್ದು ಗುರುಗಳು. ಮೊಹಮ್ಮದ್ ರಫಿ ಅವರು ಮುಸ್ಲಿಮನ, ಅದಕ್ಕೆ ಅವರು ಮೊಹಮ್ಮದ್ ರಫಿ ಅಂತ ಹೆಸರಿಡವ ಮಗನಿಗೆ ಅಂತ ಹೇಳಿರ್ತಾರೆ. ಮೊಹಮ್ಮದ್ ರಫಿ ಅವರ ಹೆಸರನ್ನು ಆ ಮಗುಗೆ ಇಡ್ತಾರೆ. ಅವರೇ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿ. ಅವರು ಕೊರೋನಾ ಆದಮೇಲೆ 2023ಕ್ಕೆ ಮೇಜರ್ ಸಿವಿಯರ್ ಕೊರೋನಾ ಅಟ್ಯಾಕ್ ಆಗುತ್ತೆ. ಅವ್ರಿಗೆ ತೀರೋಗ್ಬಿಡ್ತಾರೆ ಅವರು. ನಾನು ಅದಾದಮೇಲೆ ಫೋನ್ ಮಾಡಿದೆ, ರಫಿ ಅವ್ರು ಇಂಟ್ರ್ ಮಾಡಬೇಕಾಗಿತ್ತು. ಬರೀ ಫೋನಲ್ಲೇ ಮಾತಾಡ್ತಿದ್ದೆ. ಎಲ್ಲ ಫ್ರೀ ಆಗ್ತೀನಿ ಸರ್ ನಾನು, ಆಮೇಲೆ ಇದು ಮಾಡೋಣ ಅಂತೆಲ್ಲ ಅಂತಂದರು. ಆಮೇಲೆ ಫೋನ್ ಮಾಡ್ತೀನಿ, ಅವ್ರು ತಾಯಿ ಇರ್ತಿದ್ರು. ಇಲ್ಲಪ್ಪ ಮಗ ಹೋಗ್ಬಿಟ್ಟ ಅಂತಂದ್ರು ಅವರು. 40-45 ವರ್ಷ ಅಷ್ಟೇ ಅವನಿಗೆ. ಗುರುಗಳು, ಈಗ ನೋಡಿ, ಮೊಹಮ್ಮದ್ ರಫಿ ಅವರು ಒಂದು ಉದಾಹರಣೆ ಹೇಳಿದ್ರಿ, ತುಂಬ ವಿದ್ಯಾರ್ಥಿಗಳ ಉದಾಹರಣೆ ಹೇಳ್ತಾ ಇದ್ರಿ. ಇಲ್ಲಿ ಏನೇನು ವಿದ್ಯಾಭ್ಯಾಸ ಇಲ್ಲಿ ಸಿಗ್ತಿತ್ತು, ಎಷ್ಟು ಸಾವಿರ ಜನ ಮಕ್ಕಳು ಇಲ್ಲಿ ಓದ್ತಾ ಇದ್ರು, ಈಗ ಎಷ್ಟು ಜನ ಇದ್ದಾರೆ? ಈಗ ನಿಮಗೊಂದು 2,500 ಜನ ಇದ್ದಾರೆ ಈಗ ಇಲ್ಲಿ. ಆಮೇಲೆ ನಿಮಗೆ ಭಾಳ ವಿಶೇಷ ಅಂದರೆ HS ವೆಂಕಟೇಶ್ ಮೂರ್ತಿ ಅವರು ಓದಿದ್ದಿಲ್ಲೇ ಇಲ್ಲಿ ITIಯಲ್ಲಿ ಇನ್ಸ್ಟ್ರಕ್ಟರ್ ಆಗಿದ್ದರು. ನಮ್ಮ ಕವಿ ಏನಿದಲ್ಲ HS ವೆಂಕಟೇಶ್ ಮೂರ್ತಿ ಅವರು, ಅವ್ರು ಇಲ್ಲೇ ಅವ್ರ ತರಬೇತಿ ಅವರು. ಅವರು ನಾನು ಮಲ್ಲಾಡಹಳ್ಳಿದು ಈ ಥರದ್ದು ಶ್ರೀಗಳದ್ದು ಈ ಥರದ್ದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದಾಗ ರಾಧಾಕೃಷ್ಣ ಬಾಯಿಲಿ ಅಂತೇಳ್ಬಿಟ್ಟು ಒಂದು ಹಾಡು ಬರ್ಕೊಟ್ರು ಅವರು. ನೋಡಪ್ಪ, ಇದಕ್ಕೆ ನನ್ನ ಸಂಭಾವನೆ ಏನಿಲ್ಲ, ಗುರು ಸೇವೆ ಇದು ಅಂತೇಳ್ಬಿಟ್ಟು, ಹೆಗಲ ಜೋಳಿಗೆ ಅಕ್ಷಯ ಪಾತ್ರೆ ತಿರುಕ ಎನ್ನಬಹುದೇ ನಿನ್ನ ಅಂತ ಒಂದು ಬರೆದ್ರು. ಅದನ್ನು ಕಂಪೋಸ್ ಮಾಡಿ ರವೀಂದ್ರ ಸೊರಗಾವಿ, ರಮೇಶ್ ಚಂದ್ರ, ಅಜಯ್ ವಾರಿಯರು, ಹರ್ಷ ಕೌಶಿಕ್ ಎಲ್ಲ ಕೋರಸಲ್ಲಿ ಇಟ್ಕೊಂಡು ಆ ಸಾಂಗ್ ಎಲ್ಲ ಮಾಡಿದ್ವಿ. ಈ ಒಂದು ಇವರು ಮೂಲತಃ ರಚನೆ ಮಾಡಿ ರಾಗ ಸಂಯೋಜನೆ ಮಾಡಿರ್ತಕ್ಕಂಥವನ್ನೇ ಒಂದು 11 ಹಾಡುಗಳನ್ನು ಮಾಡಿಟ್ಟೆ. ಇವ್ರು ಮಾಡಿದ್ರಾ? ಇವ್ರು ಮಾಡಿಟ್ಟಿದ್ದು ನಾನು ಮಾಡಿದೆ. ಇವ್ರು ರಾಗ ಸಂಯೋಜನೆ ಮಾಡಿದ್ರು. ಸಖತ್ ಸಾಹಿತ್ಯ ಪ್ರೇಮಿ. ತುಂಬ ಚೆನ್ನಾಗಿ ಬರೆದಿದೆ. ಆಮೇಲೆ ಏನೋ ನೊಟೇಷನ್ಸು ಇಂಥವೆಲ್ಲ ಕಲ್ತಿದ್ದಾರೆ ಅವರು ಸಂಗೀತದಲ್ಲಿ. ಆಮೇಲೆ ಕರ್ನಾಟಕ ಸಂಗೀತ ಈ ಥರದ್ದೆಲ್ಲ ಕಲ್ತಿದ್ದಾರೆ. ಅವ್ರಿಗೆ ಸಂಗೀತ, ಸಾಹಿತ್ಯ, ವೃತ್ತಿ ರಂಗಭೂಮಿ, ಆಮೇಲೆ ಯುದ್ಧ ವರ್ಷಗಳು, ಕಲೆಗಳು ಇಂಥವೆಲ್ಲ ಗೊತ್ತಿತ್ತು. ಡ್ರ್ಯಾಗನ್ ಫೈಟ್ಸು, ರಜಲರ್ ಒಳ್ಳೆ ಕುಸ್ತಿಪಟು. ಆಮೇಲೆ ಬಸ್ ಸ್ಟ್ಯಾಂಡ್ಗಳ ರೋಡ್ಗಲ್ಲೆಲ್ಲ ಮೇಲೆ ಎಳ್ಕೊತಾರಲ್ಲ, ಉಳಿಸ್ಕೋತಾರೆ, ಅಂಥವೆಲ್ಲ ಮಾಡ್ತಿದ್ರು. ದೊಡ್ಡ ದೊಡ್ಡ ರೋಡ್ಗಲ್ಗಳನ್ನ ಉಳಿಸ್ಕೊಳ್ಳೋದು, ಬಸ್ಗಳನ್ನು ಎಳೆಯೋದು, ಲೋಡಿರೋ ಬಸ್ ಎಳೆಯೋದು, ಇದೆಲ್ಲ ಒಳಕೆರೆಗೆಲ್ಲ ಮಾಡಿದ್ದಾರೆ ಅವರು. ಈ ಸ್ವಾಮಿ ವಿವೇಕಾನಂದರನ್ನ ಇನ್ನೊಂದು ಮಾತನ್ನು ಹೇಳ್ತಾರೆ, ವೀರ ಸನ್ಯಾಸಿ ಅಂತ. ಇವರು ಕೂಡ ಅದೇ ಅಲ್ವಾ? ಅಂದರೆ ಇವರು ಎಲ್ಲೂ ಕೂಡ ಆ ಥರ ನಾನು ಈತವನ ಅಂತ ಕೋಟ್ ಮಾಡ್ಕೊಂಡಿಲ್ಲ. ಅವರು ಸೇವಕ ಅಷ್ಟೇ, ಕ್ಲೋಸ್, ಒಂದೇ ಮಾತು ನಾವು ಹೇಳ್ಬೋದಲ್ವಾ. ವೀರ ಸನ್ಯಾಸಿ ಅಂತ ಹೇಳ್ಬೋದು. ಕೋಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ನಾನು ಯಾವುದಕ್ಕೂ ಇದೇನಪ್ಪ, ನನ್ನ ಸೇವಕ ಅಷ್ಟು, ನೀನು ಸೇವೆ ಮಾಡೋಕ್ಕೆ ನಾನು ಬಂದಿದ್ದೀನಿ, ಇಷ್ಟೇ ಕ್ಲೋಸ್. ಯಾರು ಬಂದರೂ ಹೇಳೋದು. ಗುರುಗಳು, ಇದು ಯಾವಾಗ ಪ್ರಾರಂಭ ಆಯಿತು? ಎಷ್ಟು ಸಾವಿರ ಜನ ಮಕ್ಕಳು ಇಲ್ಲಿ ಓದಿ ಹೋಗಿರ್ಬೋದು? ಇಲ್ಲಿ ಆಲ್ಮೋಸ್ಟ್ ಲಕ್ಷಾಂತರ ಜನ ಓದಿದ್ದಾರೆ ಇಲ್ಲೇ. ಈ ಹಳ್ಳಿ ಯಾವಾಗ ಬಂದರು ಹೋದ್ರು ಗೊತ್ತೇ ಅದಲ್ಲ ಗುರುಗಳಲ್ಲಿ. ಅವರೆಲ್ಲರೂ DC, SP, ಪೊಲಿಟಿಷಿಯನ್ಸ್ಗಳಾಗಿದ್ದಾರೆ. ಯಾರನ್ನು ಕೇಳಿ, ದೊಡ್ಡ ದೊಡ್ಡವ್ರನ್ನೆಲ್ಲ ಕೇಳಿ, ಸುತ್ತಮುತ್ತವರು ಮಲೆನಾಡಲ್ಲಿ ಓದಿದವರು ಅವರೆಲ್ಲ. ಇಲ್ಲಿ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದರೆ, ಮಲ್ಲಾಡಿಹಳ್ಳಿಯಲ್ಲಿ ಯಾರು ವಿದ್ಯಾರ್ಥಿಗಳು ಪಾಸಾಗಿ ಹೋಗ್ತಾರೆ, ನಾಳೆ ಬೆಳಗ್ಗೆ ಕೆಲಸ ಕೊಡ್ತಿದ್ರು ಗೌರ್ಮೆಂಟಲ್ಲಿ. ಹಂಗಿತ್ತು. ಹೌದೌದು. CPED, ನಾನು ಮಲ್ಲಾಡಿಹಳ್ಳಿ CPED ಮಾಡಿದ್ದೀನಿ ಅಂದರೆ ಗೌರ್ಮೆಂಟಿಂದ ಅಪಾಯಿಂಟ್ಮೆಂಟು, BPED ಮಾಡಿದರೆ ಗೌರ್ಮೆಂಟಿಂದ ಅಪಾಯಿಂಟ್ಮೆಂಟು, ಟೀಚರ್ ಟ್ರೈನಿಂಗು ಗೌರ್ಮೆಂಟಿಂದ ಅಪಾಯಿಂಟ್ಮೆಂಟ್. ಫಸ್ಟ್ ಪ್ರಯಾರಿಟಿ ಮಲ್ಲಾಡಿಹಳ್ಳಿ. ಇಲ್ಲಿ ಶಿಸ್ತಿತ್ತು, ಸಂಯಮ ಇತ್ತು,
ಆಮೇಲೆ ವಿನಯತೆ ಇತ್ತು, ವಿಧೇಯತೆ ಇತ್ತು, ಸಂಸ್ಕಾರ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದಲ್ಲಿ ಇವ್ರನ್ನೆಲ್ಲ ಕರ್ಕೊಂಡೋಗೆಲ್ಲ ಸೇರಿಸ್ತಾ ಇದ್ರು. ಇಮಿಡಿಯೇಟ್ ಅಪಾಯಿಂಟ್ಮೆಂಟೇ ಲೇಟೇ ಇಲ್ಲ. ಆಮೇಲೆ ಮೆಡಿಕಲ್ ಕಾಲೇಜು ಸ್ಯಾಂಕ್ಷನ್ ಆಗಿತ್ತು ಆ್ಯಕ್ಚುಲಿಗೆ ಇಲ್ಲಿಗೆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿತ್ತು. ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗುವಾಗ ಅವ್ರ ಹೆಸರು ಬರೀತಾರೆ ಅವರು. ಆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡೋರು ಇದಾರಲ್ಲ, ಆ ಹೆಡ್ ಹತ್ರ ಹೋಗ್ತಾರೆ ಅವರು. ಮೆಡಿಕಲ್ ಕಾಲೇಜು ಸ್ಯಾಂಕ್ಷನ್ ಮಾಡಿ ಬೆಂಗಳೂರಿಗೆ ಕರೆಸ್ತಾರೆ ಇವರು ಹೋಗ್ತಾರೆ. ಇವ್ರು ಹೋದಾಗ ಅವರು ಲಂಚ ಕೇಳ್ತಾರೆ. ನಿಮಗೆ ಮೆಡಿಕಲ್ ಕಾಲೇಜ್ ನಾವು ಸ್ಯಾಂಕ್ಷನ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಷ್ಟು ದುಡ್ಡು ಇದ್ಬಿಟ್ರೆ ನಾನೇ ಕಟ್ಬಿಡ್ತೀನಪ್ಪ, ನಾನು ಯಾಕೆ ಬಂದು ಲಂಚ ಕೊಡಲಿ, ನಮ್ಮೆಲ್ಲ ಬಡತನದ ಮಠ, ನಾವಿನ್ನು ಬರ್ತೋಪ್ಪ ಅಂತ ನೀಟಾಗಿ ರಿಜೆಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅವರು. ಇನ್ನೊಂದು ಏನು ಸ್ಟ್ರೇಂಜ್ ಏನಂದರೆ, ಅವ್ರ ಮಗನೇ ಮೆಡಿಕಲ್ ಸೀಟಿಗೆ ಇಲ್ಲಿ ಬರ್ತಾನೆ, ಆಯುರ್ವೇದ ಮೆಡಿಕಲ್ ಕಾಲೇಜ್ ಸೀಟ್. ಸಖತ್ತು ಅವ್ರ ಮಗನಿಗೆ ಎಲ್ಲೂ ಸಿಗಲ್ಲ ಮೆಡಿಕಲ್ ಸೀಟು. ಮೆಡಿಕಲ್ ಮಾಡಿಸ್ಬೇಕು ಅಂತ ಅವ್ರದ್ದಿರುತ್ತೆ. ಕೊನೆಗೆ ಇಲ್ಲಿಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗೆ ಅವ್ರ ಮಗನನ್ನು ಕರ್ಕೊಂಬರ್ತಾರೆ. ಸಂದರ್ಭ ಹೆಂಗಿರ್ಬೋದು ಅವಾಗ ಯೋಚನೆ ಮಾಡ್ಬೋದು ಜನಗಳು. ಯಾವಾಗ ಶುರುವಾಗಿದ್ದು ಇಲ್ಲೆಲ್ಲ ಈ ಮಠ ಶುರುವಾಗಿದ್ದು ಹಿನ್ನೆಲೆ ಇದೆಯಾ? ಹಿನ್ನೆಲೆ ಇದೆಯಲ್ಲ, ನೀವು ಅಪ್ರಾಕ್ಸಿಮೇಟ್ ಡೇಟು ಸಂಕಜ್ಜಿಯಿಂದ ಆರಂಭ ಆಗಿದ್ದು. ಸಂಕಜ್ಜಿ ಕೊಟ್ಟಂತ 50 ರೂಪಾಯಿ ಆ ಥರದ್ರಿಂದ ಆರಂಭವಾಗಿದ್ದು. 50 ರೂಪಾಯಿ ಕೊಟ್ಟಿದ್ದೆ ಸಂಕಜ್ಜಿ. 50 ರೂಪಾಯಿ ಕಟ್ಬೋದು. 50 ರೂಪಾಯಿ ಕೂಡಿಟ್ಟಿದ್ದು ಅಜ್ಜಿ. ಅಂದ್ರೆ ಮಾಡೋದ್ರಾಗೆ ಅಂತ ಸಂಕಲ್ಪ ಅಂತ ಮಾಡ್ಬಿಟ್ಟು ಮುಂದಕ್ಕೆ ಹೋಗೋದು. ಅಂದ್ರೆ ನೀನು ಇಲ್ಲಿ ಉಳ್ಕೊಳಕ್ಕೆ ನಿನಗೊಂದು ಆಧಾರ ಅನ್ನೋದೇನಿತ್ತಲ್ಲ, ಅದೇ ನೀವು ಹೇಳಿಲ್ಲ. ಈಗ ಆಕ್ಚುಲಿ ಎಲ್ಲ ಸುತ್ಕೊಂಡ್ ಬಂದ್ರು ಇಲ್ಲಿಗೆ, ಇಲ್ಲಿ ಅವ್ರಿಗೆ ಕನೆಕ್ಟ್ ಆಗಿದ್ದೆ ಹೆಂಗೆ ಅಂತ. ಇಲ್ಲ, ಬನಶಂಕರಿ ದೇವಸ್ಥಾನ ಇದೆ. ಇಲ್ಲ, ಬನಶಂಕರಿ ದೇವಸ್ಥಾನ ಮುಂದ್ಗಡೆ ಅಜ್ಜಿ ಮನೆ ಇತ್ತು. ಅಲ್ಲೇ ಪರಪ್ಪ ಅಜ್ಜಂದು ಒಂದು ಸಣ್ಣ ಗುಡಿ ಇದೆ. ಪರಪ್ಪ ಸ್ವಾಮಿಗಳಂದ್ರೆ ಭಾಳ ದೊಡ್ಡ ದೈವಾಂಶ ಸಂಭೂತರವರು. ಅವರು ಶ್ರೀರಾಮ್ಪುರದಲ್ಲಿ ಅವ್ರ ಗದ್ಗಿಗೆ ಹೋಗ್ತಾರೆ ಅವರು ಮೂಲತಃ ಅವರು ಗಾಂಜಾ ಅಂತೆ ಸಿದ್ಧೌಷಧ ಏನಿದೆ, ನಮ್ಮ ಭಾರತ ದೇಶದ ದೊಡ್ಡ ದಿವ್ಯೌಷಧ ಅದು. ಅದಕ್ಕೆ ಸರಿಯಾದ ಇದನ್ನು ನಾವು ಕೊಡಲಿಲ್ಲ. ಅಂದರೆ ಭಾರತದ ನೆಲದಲ್ಲಿ ಭಾಳ ದೊಡ್ಡ ದಿವ್ಯೌಷಧಿ ಅಂತಂದರೆ ಅದೇ ಅದು. ಅದಕ್ಕೆ ನಾವೀಗ ಕಾನೂನು ಚೌಕಟ್ಟಲ್ಲಿ ಅದನ್ನು ಮುಟ್ಟಬಾರ್ದು, ಅದನ್ನು ತರಬಾರ್ದು ಅನ್ನೋ ಇದರಲ್ಲಿ ಬಂದು ನಿಲ್ಲಿಸಿದ್ದಾರೆ. ನಿಕೋಟಿನನ್ನು ಬಳಸಿದ್ರೆ ನಿಮಗೆ ಕ್ಯಾನ್ಸರ್ ಬರ್ತದೆ. ನಿಕೋಟಿನ್ ಕ್ಯಾನ್ಸರ್ ಬರೋದು ಗೊತ್ತಿದೆ, ಮಾರ್ಕ್ ಅಂತ ಗೊತ್ತಿದೆ. ನಿಕೋಟಿನ್ ಬಳಸೋಕ್ಕೆ ನಿಮಗೆ ಸರ್ಕಾರ ಪರ್ಮಿಟ್ ಮಾಡ್ತದೆ, ತಂಬಾಕಿಗೆ. ಸೊ ನಿಮ್ಗೆ ಗಾಂಜಾದಿಗೂ ಎಲ್ಲ ಈ ಉತ್ತರ ಭಾರತದಲ್ಲಿ ಸಾಧು ಸನ್ಯಾಸಿಗಳು, ಯೋಗಿಗಳು, ಇವರೆಲ್ಲರೂ ಕೂಡ ಅದನ್ನು ಬೆಳಗ್ಗೆ ಸೇವನೆ ಮಾಡ್ತಾರೆ. 4 ಗಂಟೆಗೆ ನೀವು -ಡಿಗ್ರಿ ನೀರಿದ್ದರೂ ಮುಟ್ತಾರೆ ಅವರು, ಸ್ನಾನ ಮಾಡ್ತಾರೆ ಅವರು. ಅಂದರೆ ಆರೋಗ್ಯದ ದೃಷ್ಟಿಯಿಂದ ರಿಸರ್ಚ್ ಆಗಬೇಕಾಗಿದೆ, ಅಧ್ಯಯನ ಆಗಬೇಕಾಗಿದೆ. ತಂಬಾಕು ಮತ್ತು ಗಾಂಜಾಗೂ ನಿಮಗೆ ಇದಾಗಬೇಕಾಗಿದೆ. ಆದರೆ ಅದರ ಬಳಕೆ ಏನಿದೆಯಲ್ಲ, ಅದು ಸದ್ವಿನಿಯೋಗ ಆಗಬೇಕಾಗಿದೆ, ದುರುಪಯೋಗ ಆಗಬಾರ್ದು. ಅದು ಎಲ್ಲೆಲ್ಲಿ ಬಳಕೆ ಆಗುತ್ತೆ ಆ ಬಳಕೆಯನ್ನು ಸರಿ ಪ್ರಮಾಣದಲ್ಲಿ ಆದೇಶ ಮಾಡಿ ಅದನ್ನು ಬೆಳೆಯನ್ನು ಬೆಳೆದು ಸರ್ಕಾರ ಅದನ್ನು ಒಂದು ಆದಾಯ ಮಾಡ್ಕೋಬೋದು. ಬೇರೆಲ್ಲ ದೇಶಗಳು ಇದನ್ನು ಮುನ್ನಡೆದು ಮಾಡಿದ್ದಾವೆ, ನಮ್ಮ ದೇಶ ಮಾಡಿಲ್ಲ ಅದನ್ನು ಆ್ಯಕ್ಚುಲಿ. ಓಕೆ, ಡನ್. ಈಗ ನಮ್ಮ ದೇಶ ಅಲ್ಲ, ಮಲ್ಲಾಡಿಗೆ ವಾಪಸ್ ಬರೋಣ. ಈಗ ಸೂರಜ್ಜಿ ಏನು ಸಂಕಲ್ಪ ಮಾಡ್ತಲ್ವಾ, ಇದು ಸಂಕಜ್ಜಿ ಇವರು ಕನೆಕ್ಟ್ ಆಗಿದೆ ಅದು ಹೇಳಿ. ಅಲ್ಲ, ಅವರು ಸೂರ್ಯದಾಸಿ ಕರ್ಕೊಂಬರ್ತಾರಲ್ವ ಮಲ್ಲಾಡಿಯಲ್ಲಿಗೆ, ಇಲ್ಲಿ ಬರ್ರಿ ಇಲ್ಲಿ ಅಂತ. ಸೊ ಹಂಗಾಗಿ ಮಲ್ಲಾಡಿಯಲ್ಲಿಗೆ ಬಂದಿದ್ದು. ಅವ್ರು ಶಂಕರಲಿಂಗ ಭಗವಾನರು ಸಿನ್ಸಿಯರಾಗಿ ಹೇಳ್ತಾರೆ, ಬೇಡಪ್ಪ ಊರು ಸರಿ ಇಲ್ಲ ಅದು ಅಂತೆಲ್ಲ ಹೇಳಿರ್ತಾರೆ. ಆದರೂ ಕೂಡ ಅದೇನೋ ಸಪ್ತಾಹ ಮಾಡಬೇಕು ಅಂತ ಇಲ್ಲಿ ಬಂದು ಇಲ್ಲಿ ಸೇರಿಕೊಂಡವರು. ಆ ಸಪ್ತಾಹ ಕನೆಕ್ಟ್ ಆಗಿಬಿಡುತ್ತೆ. ಇಲ್ಲಿ ಇನ್ನೊಂದು ಸಪ್ತಾಹ ಮಾಡಬೇಕು ಅಂತ ಒಪ್ಕೊಂಡ್ಬಿಡ್ತಾರೆ. ಶ್ರೀರಾಮ ಸಪ್ತಾಹ ಏನು ತಗೊಂಡ್ಬಿಡ್ತಾರೆ. ಸೊ ಹಂಗಾಗಿ ಅದನ್ನು ಸಪ್ತಾಹ ಮುಗಿಸ್ಲೇ ಹೋಗ್ಬೇಕಾಗಿರುತ್ತೆ. ಅದಕ್ಕೊಂದು ವರ್ಷ ಗ್ಯಾಪ್ ಇರುತ್ತೆ. ಶಿವಾನಂದರಿಗೆ ಅವ್ರು ಪತ್ರ ಬರೀತಾರೆ, ಈ ಸಪ್ತಾಹ ನಾನು ಪೂರ್ಣ ಮಾಡ್ದಂಗೆ ಆಗ್ಬಿಡ್ತದೆ, ಅದಕ್ಕೆ ಅದು ಮುಗಿಸ್ಕೊಂಡೇ ಬರ್ತೀನಿ ಅಂತ ಶಿವಾನಂದರಿಗೆ ಹೇಳ್ತಾರೆ ಅವರು. ಏನಾದ್ರು ಅವ್ರ ಹತ್ರ ಹೌದು, ಶಿವಾನಂದ ಅವರು ಹೇಳ್ಬಿಟ್ಟೆ ಕಳಿಸಿರ್ತಾರೆ. ಮತ್ತು ಶಿವಾನಂದ ಅವರು ವಾಪಸ್ಸು ಬರೋದು ಎಲ್ಲ ಬಂದ್ಬಿಡಪ್ಪ ಅಂತ ಹೇಳಿರ್ತಾರೆ. ಆದರೆ ಸಪ್ತಾಹ ಪರಿಪೂರ್ಣ ಮಾಡಬೇಕು, 3 ಸಪ್ತಾಹ ಅಂತ ಏನು ಹೇಳಿ ಅದಕ್ಕೆ ಅವರು ಇಲ್ಲಿ ಉಳ್ಕೋತಾರೆ ಅವರು. ಆವಾಗ ಇಲ್ಲಿ ಮಠ ಕಟ್ಟಕ್ಕೆ ಅಂತೇಳಿ ಸಂಕಜ್ಜಿ ಮೊದಲು ಒಂದಿಷ್ಟು ಅಮೌಂಟನ್ನು ಕೊಡ್ತಾರೆ. ಅಲ್ಲಿಂದ ಎಲ್ಲರೂ ಕೈ ಜೋಡಿಸಿ ಒಂದು ಭೂಮಿ, ಸಣ್ಣದೊಂದು ಭೂಮಿ ಸಿಗುತ್ತೆ. 1 ಎಕರೆ 2 ಎಕರೆ ಸಂಕಜ್ಜಿ ಭೂಮಿ ಸಿಗುತ್ತೆ. ಅಲ್ಲಿ ಬನಶಂಕರಿ ದೇವಸ್ಥಾನ ಇದೆ ಅಲ್ಲೇ. ಸೊ ಅಲ್ಲಿಂದ ಆರಂಭ ಆಗಿ ಅದು ಬೆಳೆದು ಅವಾಗೆಲ್ಲ ಓದಕ್ಕೆ ಅಂತ ಈ ಭಾಗದಲ್ಲಿ ಸುತ್ತಮುತ್ತ ಭಾಳ ಹಳ್ಳಿಗಳಿದ್ದಾವೆ. ಹಳ್ಳಿ ಜನಗಳು ಅವರು ಇವರೆಲ್ಲ ಕಾಳು ಕಡ್ಡಿ ಅದು ಎಲ್ಲ ಕೊಟ್ಬಿಟ್ಟು ಒಂದು ಸಣ್ಣದೊಂದು ರೂಮ್ ಅಲ್ಲೇ ಹಳೆಯ ರೂಮ್, ಅಲ್ಲೊಂದು ರೂಮ್ ಶಾಲೆ ಕಟ್ಟಿಸ್ತಾರೆ. ಪ್ರೈಮರಿ, ಆಮೇಲೆ ಹೈಸ್ಕೂಲ್ ಮಾಡ್ತಾರೆ, ಮಿಡ್ಲ್ ಸ್ಕೂಲ್ ಮಾಡ್ತಾರೆ, ಹೈಸ್ಕೂಲ್ ಮಾಡ್ತಾರೆ, ಹಿಂಗೆ ಕಾಲೇಜ್ ಮಾಡ್ತಾರೆ, ಡಿಪ್ಲೊಮೊ, ITI, ಡಿಗ್ರಿ ಕಾಲೇಜು, ಹಿಂಗೆ ಹೋಗ್ತಾರೆ. ಹಿಂಗೆ
ಬೆಳೀತಾ ಬೆಳೀತಾ ಭೂಮಿ ಎಲ್ಲ ಸಿಗುತ್ತೆ. ಭೂಮಿ ಹೋಗ್ತಾ ಹೋಗ್ತಾ ದೊಡ್ಡ ಕ್ಯಾಂಪಸ್ ಆಗಿಬಿಡುತ್ತೆ ಇದು. ಎಷ್ಟು ಎಕರೆದು ಇದು? 50 ಎಕರೆ 50 ಎಕರೆ 100 70 ಎಕರೆ 70 ಎಕರೆ. 70 ಎಕರೆ ಈಗ. ಓಕೆ ಓಕೆ ಓಕೆ. 70 ಎಕರೆಯ ಜಾಗದಲ್ಲಿ 70 ಎಕರೆ ಎಲ್ಲಿದ್ರು ಇವ್ರದ್ದು? ನಿಮ್ಗೆ ಏನಾರ ಗೊತ್ತಾ, ನೋಡಿದ್ರೆ ನೀವು ಗುರುಗಳು ಇದ್ದಾಗ ಇಲ್ಲಿ ಜಾಗ? ಅಲ್ಲ, ಹಿಂದ್ಗಡೆ ಒಂದು ರೂಮ್ ಇದೆ, ಅದು ನಾನು ಬಂದಾಗ ತೋರಿಸಿದ್ರು. ಆದ್ರೆ ಅಷ್ಟೇ ಅವ್ರದ್ದು ರೂಮು ಅಲ್ಲಿ ಪಕ್ಕದ. ಎಷ್ಟು ಇದು? ಇದು 70 ತನಕ 70-75 ತನಕ ಅಲ್ಲೇ ಇದಾರೆ ಅವ್ರು. ಚಿಕ್ಕ ರೂಮ್ ಅದು? ಅಷ್ಟೇ ರೂಮ್. ಅದು ಪಕ್ಕದಾಗ ಒಂದು ಬಾವಿ, ಹಾಂ, ಅಲ್ಲೇ ಇದಾರೆ ಅವ್ರು. ಹೆಂಗದು ಅಲ್ಲೇ ಅದು ಹೆಂಗಿದ್ರೆ ಗೊತ್ತಿಲ್ಲ. ಎಷ್ಟು ಅಡಿ ಇದ್ದು? 6 ಅಡಿ ಸಮಥಿಂಗ್ ಇದೆ. 6 ಅಡಿ ಏನೋ ಅಷ್ಟೇ, 6 ಅಡಿ 7 ಅಡಿ ಅಷ್ಟೇ ಚಚ್ಚೌಕ ಅದ್ರಾಗಿದ್ದಾರೆ ಅವರು. ಆಮೇಲೆ ಕಟ್ಟಿರೋದು ಗಾಂಧಿ ಭವನ ಅಂತ ಇದನ್ನು ಕಟ್ಟಿರೋದು ಇದನ್ನು. ಆಮೇಲೆ ಈ ಕಟ್ಟಡಕ್ಕೆ ಬಂದಿರೋದು ವರ್ಗಾವಣೆಗೆ. ಇಲ್ಲಿ ಇದ್ರ ಇದೇನ ಇಲ್ಲೇ ಇದ್ರಲ್ಲ, ಇಲ್ಲಿ ಗುರುಗಳದ್ದು ವಾಸ ಇದೇ ಆಗ್ಬಿಡ್ತು ಕೊನೆಗೆ. ಸೂರ್ಯದಾಸ್ ಅಲ್ಲಿ ಕೆಳಗಡೆ ಇದ್ರ ಹತ್ರ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹತ್ರ. ಓಕೆ. ಇಲ್ಲಿ ನಾನು ವಿಶೇಷ ಆಯ್ತಾ ಒಳಗೆ? ಇಲ್ಲಿ ನಿಮಗೆ ಅವರು ಎಲ್ಲ ಕಚೇರಿಯ ಕೆಲಸಗಳನ್ನು ಇಲ್ಲಿ ಮಾಡೋರು, ಅಕೌಂಟ್ಸು ಅದೆಲ್ಲ. ಆಮೇಲೆ ಶ್ರಾವಣದಲ್ಲಿ 1 ತಿಂಗಳು ಅವರು ಯಾರು ದರ್ಶನ ಕೊಡ್ತಿರ್ಲಿಲ್ಲ. ಒಂದು ಶ್ರಾವಣಕ್ಕೆ ಒಳಗಡೆ ಒಂದು ಅವರೇ ಧ್ಯಾನ ಮಂದಿರ ಅಂತ ಮಾಡ್ಕೊಂಡು. ತೋರಿಸ್ಬೋದು ಅದನ್ನ? ತೋರಿಸ್ತೇನೆ ಖಂಡಿತ, ಬನ್ನಿ. ಇಬ್ಬರು ಯೋಗಿಗಳು ಒಟ್ಟಿಗೆ ನೋಡಿದ್ರೆ ಆನಂದ. ಇಬ್ಬರು ಮುಖದಲ್ಲಿ ಕಳೆ ನೋಡಿ ಎಷ್ಟು ಚೆನ್ನಾಗಿದೆ. ತೇಜಸ್ ಶ್ರಾವಣದಲ್ಲಿ ಇದ್ರೊಳಗಡೆ ಹೋದ್ರೆ 1 ತಿಂಗಳು ಅವ್ರು ಬರ್ತಿರ್ಲಿಲ್ಲ. ಇದೇನು ಮೆಟ್ಲಲ್ಲ, ಅದು ಗುಡ್ಡ. ಸೊ ಇದ್ರ ಮೇಲೆ ಇದನ್ನೆಲ್ಲ ಇಟ್ಕೊಂಡು ಓದುವಂಥದ್ದು ಅವ್ರಿಗೆ ಅಭ್ಯಾಸ ಇತ್ತು.